ಬೇಕೇ ಬೇಕು, ಬೇಕೇ ಬೇಕು. ಈ ನಿರ್ಲಕ್ಷ್ಯದಿಂದ ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ನಿರ್ಲಕ್ಷ್ಯ ಮಾಡಿರೋ ಬೆಸ್ಕಾಂ ಹೇಳಿ ಧಿಕ್ಕಾರ, ಕೆಇಬಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ನಮ್ಮ ಹೆಸರು ಕೊಡಿಕಣ್ಣೂರು ಮಂಜು ಅಂತ. ಕಾರಣ ಏನಂದ್ರೆ ನಿನ್ನೆ ಮರದ ಕೆಳಗಡೆ ಒಂದು ರಚ್ಚೆ ಮರದ ಕೆಳಗಡೆ ನಮ್ಮೂರು ವ್ಯಕ್ತಿ, ಅವ್ರ ಹೆಸರು ಪ್ರಭು ಅಂತ ಹೇಳ್ಬಿಟ್ಟು, ಈ ಬೇಸಿಗೆ ಇರೋ ಕಾರಣದಿಂದ ಬಿಸಿಲಿಗೆ ಅಂತ ಒಂದು ರಚ್ಚೆ ಮೇಲೆ ಕೂತ್ಕೊಂಡಿರ್ತಾರೆ. ಪಕ್ಕದಲ್ಲಿ ರಚ್ಚೆ ಪಕ್ಕದಲ್ಲಿ ಒಂದು ಕಂಬ ಇರ್ತದೆ. ಆ ಕಂಬಕ್ಕೇನು ಹೊರ್ಕೊಂಡಿರಲ್ಲ, ಪಕ್ಕದಲ್ಲಿ ಕಲ್ಲದ ಮೇಲೆ ಕೂತ್ಕೊಂಡಿರ್ತಾರೆ. ಏನು ನೆರಳಬೇಕು ಅಂತೇಳ್ಬಿಟ್ಟು ಬಿಸಿ ಅಂತೇಳ್ಬಿಟ್ಟು ಬಂದು ಕೂತ್ಕೊಂಡಿರ್ತಾರೆ. ಕರೆಂಟ್ ಆಫ್ ಆಗಿರುತ್ತೆ, ಒಂದು 6 ಅವರ್ ಕರೆಂಟ್ ಆಫ್ ಆಗಿರುತ್ತೆ. ಯಾವಾಗಲೂ ಕೂತ್ಕೊಳ್ಳೋರು ಅವರು, ಅಂದರೆ ಹಿರಿಯರೆಲ್ಲ ಕೂತ್ಕೊಳ್ಳೋ ಜಾಗ ಅದು. ಅದರಿಂದ ಕರೆಂಟ್ ಬಂದಿದ ತಕ್ಷಣ ಇವ್ರಿಗೇನಾಗಿದೆ, ಕರೆಂಟ್ ಹೊಡ್ಕೊಂಡಿದೆ. ಕಾರಣ ಏನಂದರೆ ಬೆಸ್ಕಾಂ ಅವರು ನಿರ್ಲಕ್ಷ್ಯನೇ ಇದು. ಬಟ್ ಊರಲ್ಲಿ ಅಷ್ಟೇ, ಮೊನ್ನೆನೂ ಅಷ್ಟೇ, ಬಿಫೋರ್ ಒಂದು ಜಾತ್ರೆ ನಡಿಬೇಕಾದ್ರೆ ಕರಗ ದಿವಸ ನಾವು ಫೋನ್ ಮಾಡ್ತೀವಿ ಬೆಸ್ಕಾಂ ಅವ್ರಿಗೆ, ಅವ್ರು ಫೋನೇ ತೆಗಿಯಲ್ಲ. ಬೇಕಾದರೆ ಬೆಸ್ಕಾಂ ಅವರೇ ಚೆಕ್ ಮಾಡಲಿ, ನಾವು ಬೆಂಗಳೂರಿಗೆ ಫೋನ್ ಮಾಡಿರ್ತೀವಿ. 12:15 ಬೆಂಗಳೂರಿಗೆ ಫೋನ್ ಮಾಡಿ, ಏನಂದರೆ ಕರಗ ಆಯಿತು ನಮ್ಮೂರಲ್ಲಿ. ಬೆಂಗಳೂರಿಗೆ 12:15 ಫೋನ್ ಮಾಡ್ತೀವಿ, ಹೊಗೆ ಹೋಗ್ತಾ ಇರ್ತದೆ ಟ್ರಾನ್ಸ್ಫಾರಮಲ್ಲಿ. ಬಟ್ ಇಲ್ಲಿ ಅವ್ರ ಕಂಪ್ಲೇಂಟು ರೇಸ್ ಮಾಡ್ಕೊತಾರೆ, ಇವ್ರು ಕಾಲ್ ಮಾಡ್ತಾರೆ, ಬರೋದೇ ಇಲ್ಲ. ಇವ್ರು ಬೆಳಗ್ಗೆ ಆದ್ರೂ ಬರೋಲ್ಲ. ಯಾವಾಗ ಬರ್ತಾರೆ ಅಂದರೆ 10 ಗಂಟೆಗೆ ಬಂದು ಅದನ್ನೇ ರೆಡಿ ಮಾಡಿ ಹೋಗ್ತಾರೆ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 72707270 ವಂಶೋದಯ ಆಸ್ಪತ್ರೆ ಕೋಲಾರ. ನನಗನ್ಸಿದ ಮಟ್ಟಕ್ಕೆ ಅದೇ ಲೈನ್ ಇರೋದದು, ಅದೇ ಲೈನ್ ಡೈರೆಕ್ಟ್ ಹೋಗಿರೋದು ಕೊಡಿಕಣ್ಣೂರಲ್ಲಿ. ಆ ರಚ್ಚೆ ಹತ್ರ ಆ ಕರೆಂಟ್ ಹೊಡೆದ ತಕ್ಷಣ ಅವ್ರು ಅಲ್ಲೇ ಪ್ರಾಣ ಹೋಗಿರುತ್ತೆ. ಇಲ್ಲಿ ಏನೋ ಪ್ರಾಣ ಇರುತ್ತೆ ಅಂತೇಳ್ಬಿಟ್ಟು ಎಲ್ಲ ಊರ ಮುಖಂಡರೆಲ್ಲ ಹಾಕ್ಕೊಂಡು ಬಂದಿರ್ತಾರೆ. ಜಾಲಪ್ಪ ಹಾಸ್ಪಿಟ್ಲಲ್ಲಿ ಮೃತಪಟ್ಟಿದ್ದಾರೆ. ನಮ್ಗೇನಂದರೆ ಬೆಸ್ಕಾಂ ಕಡೆಯಿಂದ ಮುಂದೆ ಏನು ಈ ಥರ ಪ್ರಾಬ್ಲಮ್ ಆಗಬಾರ್ದು, ಇವ್ರಿಗೆ ಆಗಿರೋ ಥರ ಬೇರೆಯವ್ರಿಗೆ ಯಾರಿಗೂ ಆಗಬಾರ್ದು. ಊರಲ್ಲಿ ಡೈಲಿ ಒಬ್ಬ ಕೆಇಬಿ ಪರ್ಸನ್ನ ಹಾಕಬೇಕು, ಚೆಕಪ್ ಮಾಡಬೇಕು, ಎಲ್ಲೆಲ್ಲಿ ಏನೇನು ಗ್ರೌಂಡ್ ಆಗ್ತಾ ಇದೆ, ಯಾವ್ಯಾವ ಫೋಲ್ ಹತ್ರ ಏನಾಗ್ತಾ ಇದೆ, ಅದನ್ನು ದಯವಿಟ್ಟು ಈ ಥರ ಮಾಡಬೇಕು. ಬಟ್ ಇವಾಗ ಅವ್ರಿಗೆ ಆಗಿರೋಂಥ ಒಂದು ಅನ್ಯಾಯ, ಯಾಕಂದರೆ ಬಡ ಕುಟುಂಬ ಇದೆ, ಅವ್ರಿಗೆ ಯಾವುದೇ ರೀತಿ ಇವಾಗ ಅವ್ರ ಮಕ್ಕಳಿದ್ದಾರೆ, ಅವ್ರಿಗೆ ಯಾವುದೇ ಒಂಥರ ಅನ್ಯಾಯ ಆಗ್ದಿರ ಬೆಸ್ಕಾಂ ಕಡೆಯಿಂದ ಪರಿಹಾರ ಕೊಡಬೇಕು ಅಂತ ನಮ್ಮಲ್ಲಿ ವಿನಂತಿ. ಅವ್ರಿಗೆ ಒಂದು 55 ಇಯರ್ಸ್ ಆಗಿದೆ ಅಷ್ಟೇ, ಜಾಸ್ತಿ 51 ವರ್ಷ ಆಗಿದೆ ಅಷ್ಟೇ, ಜಾಸ್ತಿ ಏನಾಗಿಲ್ಲ. ಬಟ್ ಪಾಪ ಅವರು ಕಷ್ಟಪಡ್ಕೊಂಡು ದುಡ್ಕೊಂಡು ತಿಂತಾ ಇದ್ದಿದ್ದು, ಪಾಪ ಕೂಲಿ ಮಾಡೋಕ್ಕೆ ಹೋಗ್ತಾಯಿದ್ರು ವ್ಯವಸಾಯ. ಅವ್ರಿಗೆ ದಯವಿಟ್ಟು ನಾನೇನು ವಿನಂತಿ ಏನಂದರೆ, ನಮ್ಮ ML ಆಗ್ಬೋದು, MP ಆಗ್ಬೋದು, ಬೆಸ್ಕಾಂ SC ಆಗ್ಬೋದು, ಅವ್ರು ಹೆಡ್ ಆಫ್ ಆಗ್ಬೋದು, ಅವ್ರ ಕಡೆಯಿಂದ ನಿನ್ನೆ ಬಂದಿದ್ದಾರೆ. ಅವರು ಬೆಸ್ಕಾಂ ಅವ್ರು ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಗೊತ್ತು ನಮ್ಮಿಂದನೇ ತಪ್ಪಾಗಿದೆ, ಇದು ಊರವರಿಂದ ತಪ್ಪಾಗಿಲ್ಲ, ನಮ್ಮಿಂದನೇ ತಪ್ಪಾಗಿದೆ ಅಂತ ಬೆಸ್ಕಾಂ ಅವ್ರಿಗೆ ಆಲ್ರೆಡಿ ತಿಳಿದು ಬಂದಿದೆ. ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ. ದಯವಿಟ್ಟು ಇದೊಂದು ಪರಿಹಾರ ಕೊಡಬೇಕಂತೇಳ್ಬಿಟ್ಟು ಊರ ಮುಖಂಡರೆಲ್ಲ ವಿನಂತಿ ಮಾಡ್ತಾ ಇದ್ದೀವಿ. ಏನಾದರೂ ಪರಿಹಾರ ಕೊಟ್ಟಿಲ್ಲ ಅಂದರೆ KEB ಆಫೀಸ್ ಹತ್ರ ಹೋಗಿ ಮುತ್ತಿಗೆ ಹಾಕ್ತೀವಿ. ಇದು ಖಂಡಿತ. ಊರವ್ರು ಎಲ್ಲರೂ ಹೋಗ್ತೀವಿ, 100% ಮುತ್ತಿಗೆ ಹಾಕ್ತೀವಿ. ನಮ್ಮೂರಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅರ್ಜಿನೂ ಕೊಡ್ತೀವಿ ಊರವರೆಲ್ಲ. ಕೋಡಿಕಣ್ಣೂರು ಗ್ರಾಮದಲ್ಲಿ ಪ್ರಭು ಅನ್ನೋರು ರಸ್ತೆ ಪಕ್ಕದಲ್ಲಿ ಒಂದು ರಚ್ಚೆ ಅಶ್ವತ್ಥ ಕಟ್ಟೆ ಇದೆ. ಅಶ್ವತ್ಥ ಕಟ್ಟೆ ಹತ್ರ ಒಂದು ನೆರಳಿಗೋಸ್ಕರ ಕೂತ್ಕೊಂಡಿರ್ತಾರೆ. ಆ ಸಮಯದಲ್ಲಿ ಕರೆಂಟ್ ಹೋಗಿರುತ್ತೆ. ಆದರೆ ಅವರು ಕೂತಿರೋ ಸಮಯದಲ್ಲಿ ಏಕೆ ಕರೆಂಟ್ ಬಂದಾಗ ಮೇಲೆ ಮರದ ಮೇಲೆ ಜೈಂಟ್ಗಳಿದ್ದಾವೆ, 11 kV ಇರೋಗಿದೆ. ಆ ಜೈಂಟ್ ಇರೋ ಟೈಮಲ್ಲಿ ಮೇಲೆ ಏನಾಗಿದೆ ಅನ್ನೋ ಗೊತ್ತಾಗಿಲ್ಲ. ಕರೆಂಟ್ ಆನ್ ಆದ ತಕ್ಷಣ ಏಕಾಏಕಿ ಇವರು ಪಕ್ಕದಲ್ಲಿ ಕೂತಿರೋರು ನೆಲದ ಮೇಲೆ ಅವ್ರಿಗೆ ಕರೆಂಟ್ ಶಾಕ್ ಹೊಡೆದು ನಿನ್ನೆ ಹಾಸ್ಪಿಟ್ಲಿಗೆ ತಗೊಂಡಿದ್ದಾರೆ, ಜಾಲಪ್ಪ ಹಾಸ್ಪಿಟಲ್ಗೆ. ಈಗ ಮೃತಪಟ್ಟಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗಿದೆ, ಅವರು ಮೃತಪಟ್ಟಿದ್ದಾರೆ. ಯಾರು ನಿರ್ಲಕ್ಷ್ಯ ಏನಾಯ್ತು? ಅದು KEB ಅವ್ರ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಯಾಕಂತಂದರೆ ಅಲ್ಲಿ ಜೈಂಟು ಓಪನ್ ಇದೆ, ಅದು ಗೈವೇರ್ ಕೊಟ್ಟಿದ್ದಾರೆ. ಆ ಗೈವೇರಿಂದ ಅರ್ಥಿಂಗ್ ಎಲ್ಲೋದು ಪಾಸಾಗಿ ತುಂಬ ತೊಂದರೆ ಆಗಿದೆ, ಅವ್ರಿಗೆ ತೊಂದರೆ ಆಗಿ ಎಕ್ಸ್ಪೈರ್ ಆಗಿದ್ದಾರೆ. ತೊಂದರೆ ಇಲ್ಲ. ಈಗ ಅದು ಆ ಥರ ಇನ್ಸಿಡೆಂಟ್ ಆದಮೇಲೆ ಬಂದು ನೋಡಿದ್ದಾರೆ ಅವರು. ನಮ್ಮದೇನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆದರೆ ಜೈಂಟ್ ಎಲ್ಲ ಓಪನ್ ಇದೆ, ಮೇಲೆ ಮರದ ಮೇಲೇ ಓಪನ್ ಇದೆ, ಕೊಂಬೆಗಳೆಲ್ಲ ಅದರ ಮೇಲೆ ಕೂತಿದೆ. ಆ ಜೈಂಟ್ ಓಪನ್ ಇರೋದ್ರಿಂದ ಈ ಥರ ಆಗೋದಕ್ಕೆ ಚಾನ್ಸಸ್ ಇದೆ. ತುಂಬ ಅವ್ರದಿಂದಲೇ ತೊಂದರೆ ಆಗಿರೋವಂಥದ್ದು. ಈಗ ಏನಾಗುತ್ತೆ? ನ್ಯಾಯ ದೊರಸ್ಕೊಂಡು ಏನೋ ಒಂದಷ್ಟು ಕುಟುಂಬಕ್ಕೆ ಪರಿಹಾರ ಮಾಡಿಕೊಟ್ಟು ಅವ್ರಿಗೇನೋ ಒಂದು ಪರಿಹಾರ ಆಗಲಿ ಅನ್ನೋದೊಂದು ನಮ್ಮ ಮನವಿ ಆಗಿದೆ.